ಪ್ರೈಸ್ ದ ಲಾರ್ಡ್. ದೇವರ ಕೃಪೆಯುಳ್ಳ ನಾಮಕ್ಕೆ ಮತ್ತೊಂದು ಆವರ್ತಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ವೀಕ್ಷಕರಾದಂಥ ನಿಮಗೂ ಸಹ ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸುತ್ತೇನೆ. ಈ ಸುಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ದೇವರು ಕೃಪೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಕೀರ್ತನೆ 150ನೇ ಅಧ್ಯಾಯದ 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಶ್ವಾಸ ಇರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಬೇಕು ಎಂಬುದಾಗಿ. ಇದರ ಅರ್ಥ ನಮ್ಮನ್ನು ಉಂಟು ಮಾಡಿದ ದೇವರನ್ನು ಸೇವಿಸಬೇಕು ಎಂಬುದಾಗಿ. ಕೀರ್ತನೆ 100ನೇ ಅಧ್ಯಾಯ ಅದರಲ್ಲಿ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಮ್ಮನ್ನು ಉಂಟು ಮಾಡಿದ ದೇವರು ಆತನು ಸೃಷ್ಟಿಕರ್ತನಾಗಿದ್ದಾನೆ ಎಂಬುದಾಗಿ. ಆ ಸೃಷ್ಟಿಕರ್ತನಿಗೆ ಕೃತಜ್ಞತೆ ಮತ್ತು ಸ್ತೋತ್ರಗಳನ್ನು ನಾವು ಸಲ್ಲಿಸುವಂಥವರಾಗಿರಬೇಕು. ಅದಕ್ಕೆ ಗಾಯಕನು ಹೇಳುವ ಮಾತು, ಉಸಿರಿರುವ ದಿನವೆಲ್ಲ ನಾ ದೇವರನ್ನು ಆರಾಧಿಸ್ತೇನೆ ಎಂಬುದಾಗಿ ಆತನು ಹಾಡುವವನಾಗಿದ್ದಾನೆ. ಆದರೆ ನಮ್ಮ ಜೀವಿತದಲ್ಲಿ ನಾವು ಸಹ ಇವತ್ತು ದೇವರನ್ನು ಸ್ತುತಿಸಬೇಕಾಗಿದೆ, ಆರಾಧಿಸಬೇಕಾಗಿದೆ. ಮತ್ತು ಕೀರ್ತನೆಯಲ್ಲಿ ಅಷ್ಟೇ ಅಲ್ಲದೇ ರೋಮಾಪುರ ಪತ್ರಿಕೆಯಲ್ಲಿ ಹೇಳ್ತದೆ, ನನ್ನನ್ನು ಹುಡುಕುವವರು, ನನ್ನ ಸಾನ್ನಿಧ್ಯವನ್ನು ಬಯಸುವವರು ಯಾರಾದರೂ ಉಂಟೋ ಎಂಬುದಾಗಿ ಯೆಹೋವನು ಆಕಾಶದಿಂದ ಇಣಿಕಿ ನೋಡುತ್ತಾನೆ ಎಂಬುದಾಗಿ. ದೇವರು ನಮ್ಮನ್ನು ನೋಡುವವರಾಗಿದ್ದಾರೆ, ಆತನನ್ನು ಸೇವಿಸುವವರನ್ನು, ಆರಾಧನೆ ಮಾಡುವವರನ್ನು. ಏಕೆಂದರೆ ಇಸ್ರಾಯೇಲರು ಒಂದು ಸಾರಿ ಯೆರಿಕೋ ಗೋಡೆಯ ಸುತ್ತಮುತ್ತಲು ಆರಾಧನೆ ಮಾಡುವಾಗ ಆ ಗೋಡೆಯನ್ನು ದಾಟಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ದೇವರು ಹೇಳ್ತಾರೆ, ಇದನ್ನು ನೀನು ಸುತ್ತುತ್ತಾ ಆರಾಧನೆ ಮಾಡುವಾಗ, ಕೊಂಬುಗಳನ್ನು ಊದುವಾಗ, ಜಯಘೋಷವನ್ನು ಮಾಡುವಾಗ ಗೋಡೆಯನ್ನು ಬೀಳುತ್ತದೆ ಎಂಬುದಾಗಿ. ಹಾಗೆ ಯೆಹೋಶುವನ ಮಾರ್ಗದರ್ಶನದಲ್ಲಿ ಅವರು ಪ್ರಾರ್ಥನೆ ಮಾಡಿ ಜಯಘೋಷ ಮಾಡಿದಾಗ ಪೌಳಿ ಗೋಡೆಯನ್ನು ಒಡೆದು ಬಿತ್ತು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ನಾವು ದೇವರನ್ನು ಸ್ತುತಿಸುವುದರಿಂದ, ಆರಾಧನೆ ಮಾಡುವುದರಿಂದ ಮತ್ತು ಆತನಿಗೆ ಸ್ತೋತ್ರ ಘನಗಳನ್ನು ಸಲ್ಲಿಸುವುದರಿಂದ ನಮಗಿರುವಂಥ ಸಂಕಷ್ಟ, ಇಕ್ಕಟ್ಟುಗಳನ್ನು ಒಡೆದು ಹೋಗಿ ಅವೆಲ್ಲವುಗಳಿಂದ ದೇವರು ಬಿಡಿಸಿ ನಮ್ಮನ್ನು ಸುಸಿತವಾದಂಥ ಮಾರ್ಗದಲ್ಲಿ, ಸುಂದರವಾದಂಥ ಮಾರ್ಗದಲ್ಲಿ ನಡೆಸುವವರಾಗಿದ್ದಾರೆ. ಆದುದರಿಂದ ಅಬ್ರಹಾಮನು ಎಲ್ಲೆಲ್ಲಿ ಹೋದನೋ ಅಲ್ಲಲ್ಲೆಲ್ಲ ಯಜ್ಞವೇದಿಯನ್ನು ಕಟ್ಟಿ ದೇವರನ್ನು ಆರಾಧಿಸಿದನು, ಯೆಹೋವನ ನಾಮವನ್ನು ಹೇಳಿಕೊಂಡು ಆರಾಧನೆ ಮಾಡಿದನು ಎಂಬುದಾಗಿ. ಪ್ರಿಯರೇ, ಇವತ್ತು ನಾವು ಸಹ ದೇವರ ನಾಮವನ್ನು ಹೇಳಿ ಆರಾಧಿಸುವಾಗ ನಮಗೆ ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವು ಒಂದೂ ಇಲ್ಲ ಎಂಬುದಾಗಿ ಹಾಡಿದಂತೆಯೇ ಇವತ್ತು ನಾವು ಆರಾಧನೆ ಮಾಡುವಾಗ, ಸ್ತೋತ್ರಗಳನ್ನು ಮಾಡುವಾಗ ನಮ್ಮ ಬಂಧನಗಳನ್ನು ಕಳಚಿ ಹೋಗುತ್ತವೆ, ಆಶೀರ್ವಾದಗಳನ್ನು ಬರ್ತವೆ ಎಂಬುದಾಗಿ ಹೇಳುತ್ತಾ ನಿಮ್ಮನ್ನು ಬಲಪಡಿಸ್ತೇನೆ. ಮತ್ತು ನೀವು ಕೂಡಿ ಕರ್ತನನ್ನು ಆರಾಧನೆ ಮಾಡೋಣ ಎಂಬುದಾಗಿ ಇವತ್ತು ವಿನಂತಿ ಮಾಡಿಕೊಳ್ಳುತ್ತೇನೆ. ಪ್ರೈಸ್ ದ ಲಾರ್ಡ್.